ನಮಸ್ಕಾರ, ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ರಾಜ್ಯದಲ್ಲೂ ಜಾರಿಯಾಗುತ್ತಾ ಯುಪಿ ಮಾಡೆಲ್ ರೂಲ್ಸ್. ಕರಾವಳಿಯಿಂದಲೇ ಶುರುವಾಗುತ್ತಾ ಹೊಸ ನಿಯಮ. ಸ್ಟ್ರಿಕ್ಟ್ ರೂಲ್ಸ್ ನ ಜಾರಿಯ ಸುಳಿವನ್ನ ಕೊಟ್ಟಿದ್ದಾರೆ ಎಡಿಜಿಪಿ ಅಲೋಕ್ ಕುಮಾರ್. ಪ್ರವೀಣ್ ಹತ್ಯೆ ಮಾಡಿರುವಂತಹ ಆರೋಪಿಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳಿ ಮಂಗಳೂರಿನಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯುಪಿ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಅದರಲ್ಲೂ ಕೂಡ ಕರಾವಳಿಯಿಂದನೇ ಈ ಒಂದು ಈಗ ಪ್ರಕ್ರಿಯೆ ಆರಂಭ ಆಗತ್ತಾ ಅನ್ನುವಂತಹ ಪ್ರಶ್ನೆಗೆ ಹೌದು ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಎನ್ಐಎ ಅಧಿಕಾರಿಗಳ ಜೊತೆ ನಾವು ಈ ಕೆಲಸ ಮಾಡ್ತೀವಿ, ಪ್ರಮುಖ ಆರೋಪಿಗಳ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ಮಂಗಳೂರಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲೂ ಯುಪಿ ಮಾಡೆಲ್ ರೂಲ್ಸ್ ಜಾರಿಯಾಗತ್ತಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಯುಪಿ ಮಾದರಿಯಲ್ಲೇ ಇಲ್ಲೂ ಕೂಡ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತೆಗೆದುಕೊಳ್ಬೇಕು, ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಅದೇ ರೀತಿಯಲ್ಲಿ ಆಡಳಿತ ಮಾಡಬೇಕು ಅನ್ನುವಂತಹ ಆಗ್ರಹ, ಆಕ್ರೋಶ, ಬೇಡಿಕೆ ಈಗ ಹಲವು ದಿನಗಳಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಯಾವ ರೀತಿಯಾಗಿ ಯುಪಿಯಲ್ಲಿ ಮಾಡ್ತಾ ಇದ್ದಾರಲ್ಲ ಆ ರೀತಿಯಂತಹ ಮಾದರಿಯ ಆಡಳಿತ ನಡೆಸಬೇಕು ಅಂತ ಹೇಳಿ. ಸೊ ಅಲ್ಲೇ ಯಾರ್ಯಾರು ಏನೇನು ತಪ್ಪು ಮಾಡಿದ್ದಾರೆ, ಯಾವ್ದಾದ್ರು ಪ್ರತಿಭಟನೆ ಆಗಿರ್ಬೋದು, ಇಂತಹ ಘಟನೆಗಳು ಆದಂತಹ ಸಂದರ್ಭದಲ್ಲಿ ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕ್ರಮಗಳನ್ನ ಕೂಡ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಫಾಲೋ ಮಾಡುವಂತಹ ಪ್ರಯತ್ನಗಳು ಆಗಿದ್ದನ್ನ ನೋಡಬಹುದು. ಅದೇ ರೀತಿಯಾದಂತಹ ಒಂದು ಮಾಡೆಲ್ ಅನ್ನ, ಆ ರೀತಿಯಾದಂತಹ ಆಡಳಿತವನ್ನ ಕೂಡ ಈಗ ಕರ್ನಾಟಕದಲ್ಲಿ ಜಾರಿ ಮಾಡುವಂತಹ ಪ್ರಯತ್ನ ಈಗ ಸರ್ಕಾರದಿಂದ ನಡೆದಿದೆಯಾ, ಕರಾವಳಿಯಿಂದಲೇ ಶುರುವಾಗುತ್ತಾ ಅನ್ನೋದಕ್ಕೆ ಹೌದು ಅನ್ನುವಂತಹ ಉತ್ತರ ಈಗ ಎಡಿಜಿಪಿ ಅಲೋಕ್ ಕುಮಾರ್ ಅವರಿಂದ ಸಿಕ್ಕಿದೆ. ಈಗಾಗಲೇ ಆ ಪ್ರಕ್ರಿಯೆ ಆರಂಭ ಆಗಿದೆ ಅಂತ ಹೇಳಿದ್ದಾರೆ. ಕೋರ್ಟ್ ಮೂಲಕ ಅವ್ರ ಮೇಲೆ ವಾರೆಂಟ್ ನಾವು ಇಶ್ಯೂ ಮಾಡಿಕೊಂಡು ಮತ್ತೆ ಅವ್ರದ್ದು ಆಸ್ತಿಗೆಲ್ಲ ಮುಟ್ಟುಗೋಲು ಮಾಡೋದು ಅಥವಾ ಬೇರೆ ಬೇರೆ ಏನು ಪ್ರಕ್ರಿಯೆ ಇದೆ ಅದು ಎಲ್ಲ ಮಾಡಲಿಕ್ಕೆ ನಾವು ಏರ್ಪಾಡು ಮಾಡ್ತೀವಿ. ಇದರ ಬಗ್ಗೆ ನಮ್ಮ ಅಧಿಕಾರಿಗಳ ಜೊತೆಗೆ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಇದು ಪ್ಲ್ಯಾನ್ಡ್ ಅಟ್ಯಾಕ್ ಇದು ಇತ್ತು. ಸೊ ಯಾರು ಇದು ಅಟ್ಯಾಕರ್ಸ್ ಇದ್ದರು ಅದು ಮಾಡಿದ ನಂತರ ಅವರು ತಕ್ಷಣ ಅಲ್ಲಿಂದ ಅವರು ಫರಾರಿಯಾಗಿದ್ದಾರೆ. ಅವ್ರಿಗೆ ಸೊ ನಾವು ಅದರ ಬಗ್ಗೆ ಇನ್ನೂ ಯಾವ ರೀತಿ ಅವ್ರಿಗೆ ಪತ್ತೆ ಹಚ್ಚಬೇಕು ನಾವು ನೋಡ್ತಾ ಇದ್ದೀವಿ. ಕೋರ್ಟ್ ಮೂಲಕ ಅವ್ರ ಮೇಲೆ ವಾರೆಂಟ್ ನಾವು ಇಶ್ಯೂ ಮಾಡಿಕೊಂಡು ಮತ್ತೆ ಅವ್ರದ್ದು ಆಸ್ತಿಗೆಲ್ಲ ಮುಟ್ಟುಗೋಲು ಮಾಡೋದು ಅಥವಾ ಬೇರೆ ಬೇರೆ ಏನು ಪ್ರಕ್ರಿಯೆ ಇದೆ ಅದು ಎಲ್ಲ ಮಾಡಲಿಕ್ಕೆ ನಾವು ಏರ್ಪಾಡು ಮಾಡ್ತೀವಿ. ಇದರ ಬಗ್ಗೆ ನಮ್ಮ ಅಧಿಕಾರಿಗಳ ಜೊತೆಗೆ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಇದು ಪ್ಲ್ಯಾನ್ಡ್ ಅಟ್ಯಾಕ್ ಇದು ಇತ್ತು. ಸೊ ಯಾರು ಇದು ಅಟ್ಯಾಕರ್ಸ್ ಇದ್ದರು ಅದು ಮಾಡಿದ ನಂತರ ಅವರು ತಕ್ಷಣ ಅಲ್ಲಿಂದ ಅವರು ಫರಾರಿಯಾಗಿದ್ದಾರೆ. ಅವ್ರಿಗೆ ಸೊ ನಾವು ಅದರ ಬಗ್ಗೆ ಇನ್ನೂ ಯಾವ ರೀತಿ ಕರ್ನಾಟಕದಲ್ಲಿ ಯುಪಿ ಮಾಡೆಲ್ ನ ಅನುಸರಿಸಲಾಗತ್ತಾ ಅನ್ನುವಂತಹ ಪ್ರಶ್ನೆಗೆ ಒಂದಷ್ಟು ರೀತಿಯಾದಂತಹ ಪ್ರಕ್ರಿಯೆಗಳು ನಡೀತಾ ಇರೋದನ್ನ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಈಗ ಯಾಕಂದ್ರೆ ಯುಪಿ ಮಾದರಿಯಲ್ಲಿ ಆಡಳಿತ ನಡೆಸಬೇಕು, ಆ ರೀತಿಯಲ್ಲಿ ಕಠಿಣ ಶಿಕ್ಷೆ ಕೊಡಬೇಕು, ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಿತ್ತು. ಪ್ರಮುಖವಾಗಿ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ಆ ರೀತಿಯಾಗಿ ಕಠಿಣ ಕ್ರಮವನ್ನ ಸರ್ಕಾರ ಜಾರಿಗೊಳಿಸಬೇಕು ಅನ್ನುವಂತಹ ಆಗ್ರಹವನ್ನ ಕರಾವಳಿ ಭಾಗದಲ್ಲಿ ಬಹಳ ಜೋರಾಗಿ ಮಾಡಲಾಗಿತ್ತು. ಈಗ ಅಂತಹದ್ದೇ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದಕ್ಕೆ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಹಾಗಾದ್ರೆ ಆಸ್ತಿ ಮುಟ್ಟುಗೋಲನ್ನ ಹಾಕಿಕೊಳ್ಳಲಾಗತ್ತಾ, ಪ್ರಕ್ರಿಯೆ ಆರಂಭ ಆಗಿದೆ ಅಂತ ಹೇಳಿದ್ದಾರೆ ಎಡಿಜಿಪಿ ಅಲೋಕ್ ಕುಮಾರ್. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗ ಈ ಒಂದು ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತ ಆಗಿತ್ತು, ಜೊತೆಗೆ ಯುಪಿ ಮಾದರಿಯಲ್ಲೇ ಕಠಿಣ ಶಿಕ್ಷೆ ಆಗಬೇಕು ಅವರಿಗೆ ಅನ್ನುವಂತಹ ಆಗ್ರಹ ಬಹಳ ಜೋರಾಗಿ ಕೇಳಿ ಬಂದಿತ್ತು. ಈಗ ಆ ಪ್ರಕ್ರಿಯೆ ಆರಂಭ ಆಗಿದೆಯಾ? ಹಾಗಾದ್ರೆ ಎಡಿಜಿಪಿ ಅಲೋಕ್ ಕುಮಾರ್ ಅವರ ಮಾತಲ್ಲಿ ಅದಕ್ಕೆ ಸ್ಪಷ್ಟತೆ ಸಿಕ್ಕಿದೆಯಾ? ಹೇಗೆ? ಹೌದು ನವಿತಾ, ಈಗಾಗಲೇ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 7 ಮಂದಿ ಆರೋಪಿಗಳನ್ನ ಬಂಧನ ಆಗಿದೆ. ಈ 7 ಮಂದಿ ಆರೋಪಿಗಳ ಹಿನ್ನೆಲೆ ಮತ್ತು ಅವರ ಎಲ್ಲೆಲ್ಲಿ ಹೋಗಿದ್ರು, ಈ ಹತ್ಯೆಯಲ್ಲಿ ಅವರ ಭಾಗ ಏನು ಎಂಬುದರ ಬಗ್ಗೆ ಎಲ್ಲವೂ ಕೂಡ ಈಗ ಪೊಲೀಸ್ ತನಿಖೆಯಲ್ಲಿ ಆಗ್ತಾ ಇದೆ. ಇದರ ನಡುವೆ ಆರೋಪಿಗಳ ವಿರುದ್ಧ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಎಂಬ ಆಕ್ರೋಶ ಕೂಡ ಕರಾವಳಿಯಾದ್ಯಂತ ಎದ್ದಿತ್ತು. ಇದಕ್ಕೆ ಪೂರಕವಾಗಿ ಸರ್ಕಾರ ಕೂಡ ಭರವಸೆಯನ್ನು ಕೊಟ್ಟಿತ್ತು. ಇದರ ಮುಂದುವರಿದ ಭಾಗವಾಗಿ ಈ ಆರೋಪಿಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕುವಂತಹ ಎಲ್ಲ ಸಿದ್ಧತೆಗಳು ಈಗ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು. ಸ್ವತಃ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಕೂಡ ಈ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. ಕೋರ್ಟ್ ಇಂದ ಅವರಿಗೆ ವಾರೆಂಟ್ ಅನ್ನು ಹೊರಡಿಸಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕುವಂತಹ ಎಲ್ಲ ಪ್ರಕ್ರಿಯೆಗಳು ಸದ್ಯಕ್ಕೆ ಕರಾವಳಿಯಲ್ಲಿ ಆಗ್ತಾ ಇರುವಂತದ್ದು. ಈ ಸಂಬಂಧವಾಗಿ ಇದೇ ಸಭೆಯನ್ನ ಇವತ್ತು ಬೆಳ್ಳಾರಿಯಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ವಿವಿಧ ಜಿಲ್ಲೆಗಳ ಎಸ್ಪಿಗಳು, ಎನ್ಐಎ ಅಧಿಕಾರಿಗಳು ಸೇರಿದಂತೆ ಎಲ್ಲರ ಜೊತೆ ಸಭೆಯನ್ನ ಮಾಡ್ತಾರೆ ಮತ್ತು ಬಂಧಿತ ಆರೋಪಿಗಳ ಅಂದ್ರೆ 7 ಮಂದಿ ಆರೋಪಿಗಳ ಆಸ್ತಿಯ ವಿವರವನ್ನು ಕೂಡ ಪೊಲೀಸರು ಸಂಪೂರ್ಣವಾಗಿ ಪಡೆದುಕೊಂಡಿರುವಂತದ್ದು. ಆಯಾ ಇಲಾಖೆಗಳಿಂದ ತರಿಸಿಕೊಂಡಿರುವಂತಹ ದಾಖಲೆಗಳಾಗಿರ್ಬೋದು, ಅವರ ಆಸ್ತಿಯ ಪತ್ರ ಆಗಿರ್ಬೋದು ಮತ್ತು ಅವರೆಲ್ಲೆಲ್ಲ ಆಸ್ತಿ ಹೊಂದಿದ್ದಾರೆ
ಮಾಡಿದ್ದಾರೆ ಎಂಬುದರ ಬಗ್ಗೆ ಕೂಡ ಪೊಲೀಸರು ಕಂಪ್ಲೀಟ್ ಆಗಿ ಡೀಟೇಲ್ ಅನ್ನು ಪಡ್ಕೊಂಡಿದ್ದಾರೆ ಮತ್ತು ಅವರೆಲ್ಲ ಆಸ್ತಿಯನ್ನು ಮುಟ್ಟುಗೋಲು ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಪ್ರಕ್ರಿಯೆಯನ್ನು ಕೂಡ ಆರಂಭಗೊಳಿಸಿರುವಂಥದ್ದು. ಇದಕ್ಕೆ ಸ್ಪಷ್ಟನೆ ನೀಡಿರುವಂತಹ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಈಗಾಗಲೇ ಕೋರ್ಟ್ನಲ್ಲಿ ಬಂಧಿತರಿಗೆ ವಾರೆಂಟ್ ಅನ್ನು ಸಪ್ಲೈ ಮಾಡುವಂತಹ ಎಲ್ಲ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ ಮತ್ತು ಇನ್ನಿತರ ಆರೋಪಿಗಳು ಕೂಡ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ಎಂಬುದರ ಬಗ್ಗೆ ಹೇಳಿರುವಂಥದ್ದು. ಯಾಕೆಂದ್ರೆ ಪ್ರವೀಣ್ ನೆಟ್ಟರು ಹತ್ಯೆ ಪ್ರಕರಣದಲ್ಲಿ ಪ್ರಮುಖ 3 ಆರೋಪಿಗಳು ಈಗಾಗಲೇ ತಲೆಮರೆಸಿಕೊಂಡಿರುವಂಥದ್ದು. ಅವರಿಗೆ ಹಲವಾರು ಮಂದಿ ಆಶ್ರಯ ನೀಡುವ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸುಮಾರು ಕಡೆಗಳಲ್ಲಿ ಅವರು ಸ್ಥಳ ಬದಲಾವಣೆ ಮಾಡಿದ್ದಾರೆ. ಪೊಲೀಸರು ಅಲ್ಲಿ ಕಾರ್ಯಾಚರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಬೇರೆ ಮಾಹಿತಿ ದೊರೆತು ಸ್ಥಳ ಬದಲಾವಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರೆಲ್ಲ ಆರೋಪಿಗಳಿಗೆ ಆಶ್ರಯವನ್ನು ನೀಡಿದ್ದಾರೆ ಅಥವಾ ಈ ಕೊಲೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಯಾರೆಲ್ಲ ಬೆಂಬಲವನ್ನು ನೀಡಿದ್ದಾರೆ ಅವರೆಲ್ಲರೂ ಕೂಡ ಬಂಧನ ಮಾಡಿ ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕೋದಾಗಿ ಈಗಾಗಲೇ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಮಂಗಳೂರಲ್ಲಿ ಹೇಳಿರುವಂಥದ್ದು. ಇದಕ್ಕೆ ಪೂರಕವಾಗಿ ಬೆಳ್ಳಾರಿಯಲ್ಲಿ ಈಗ ಸಭೆ ನಡೀತಿದೆ. ಸಭೆ ಆಗಿ ಆನಂತರವಾಗಿ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳನ್ನು ಕೈಗೊಂಡಿತ್ತು ಮತ್ತು ಆ ಸರ್ಕಾರದ ಸೂಚನೆ ಏನು, ಈಗ ತೆಗೆದುಕೊಂಡಿರುವಂತಹ ನಿರ್ಧಾರಗಳೇನು ಎಂಬುದರ ಬಗ್ಗೆ ಮಾಧ್ಯಮಗಳಿಗೆ ಕೂಡ ವಿವರಣೆ ನೀಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ನಮಿತಾ, ಕಿಶನ್, ಈಗ ಸಿಎಂ ಹೋದಂತಹ ಸಂದರ್ಭದಲ್ಲೂ ಕೂಡ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು, ಆಗ್ರಹವನ್ನ ಮಾಡಲಾಗಿತ್ತು. ಸಾಕಷ್ಟು ಸರಿಯಾದಂತಹ ರೀತಿಯಲ್ಲಿ ಒಂದ್ ಕಡೆ ಈಗಾಗಲೇ ತಕ್ಕ ಶಿಕ್ಷೆ ಆಗಬೇಕು, ಯುಪಿ ಮಾಡೆಲ್ ಅನ್ನ ಅನುಸರಿಸಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂದಿತ್ತು. ಈಗ ಯಾವ ರೀತಿಯಾಗಿ ಎನ್ಐಎ ಜೊತೆ ಸೇರಿಕೊಂಡು ಈಗಾಗಲೇ ಅಲೋಕ್ ಕುಮಾರ್ ಅವರು ಹೇಳಿದ ಹಾಗೆ ಈ ರೀತಿಯಾದಂತಹ ಮಾಹಿತಿಗಳನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆಯಾ? ಏನಾದರೂ ನೋಟಿಸ್ ಅನ್ನ ನೀಡಲಾಗಿದೆಯಾ? ಯಾವ ರೀತಿಯ ಪ್ರಕ್ರಿಯೆಗಳು ಅಲ್ಲಿ ಆರಂಭ ಆಗಿದೆ ಈಗ? ನವಿತಾ, ಈಗಾಗಲೇ ಕೇಂದ್ರ ಗೃಹ ಸಚಿವಾಲಯದ ಸೂಚನೆ ಪ್ರಕಾರವಾಗಿ ಎನ್ಐಎ ಅಧಿಕಾರಿಗಳು ಪ್ರಕರಣವನ್ನು ಕೈಗೆ ತೆಗೆದುಕೊಂಡಿದ್ದಾರೆ. ಆದರೆ ಪ್ರಾಥಮಿಕ ಹಂತವಾಗಿ ಎಲ್ಲ ಮಾಹಿತಿಗಳನ್ನು ಪೊಲೀಸರು ಅಂದರೆ ಕರ್ನಾಟಕ ಪೊಲೀಸ್ ಎನ್ಐಎಗೆ ಕೊಟ್ಟಿರುವಂಥದ್ದು. ಎನ್ಐಎ ಅಧಿಕಾರಿಗಳು ಮತ್ತು ಕರ್ನಾಟಕ ಪೊಲೀಸ್ ಜಂಟಿಯಾಗಿ ಈಗ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಮಂದಿ ಆರೋಪಿಗಳ ಬಂಧನ ಆಗಿದೆ. ಪ್ರಮುಖ 3 ತಲೆಮರೆಸಿಕೊಂಡಿರುವಂಥದ್ದು. ಇನ್ನೂ ಕೆಲವು ಮಂದಿ ಈಗಾಗಲೇ ಈ ಪ್ರಕರಣಕ್ಕೆ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿರುವಂಥದ್ದು. ಅವರನ್ನು ಕೂಡ ಶೀಘ್ರವಾಗಿ ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಬಂಧಿತರೆಲ್ಲರೂ ಕೂಡ ಒಂದು ಪೂರ್ವ ಸಂಘಟಿತವಾಗಿ ಪೂರ್ವ ನಿಯೋಜನೆ ಮಾಡಿ ಈ ಕೃತ್ಯವನ್ನ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಪೊಲೀಸ್ ಮೂಲಗಳಿಂದ ಲಭ್ಯ ಆಗ್ತಾ ಇದೆ. ಹಾಗಾಗಿ ಸುಮಾರು 10ಕ್ಕೂ ಹೆಚ್ಚು ಮಂದಿ ಈ ಪ್ರಕರಣದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಮತ್ತು ಪರೋಕ್ಷವಾಗಿ ಹಲವು ಮಂದಿ ಈ ಹತ್ಯೆಗೆ ಬೆಂಬಲವನ್ನು ನೀಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೇರಳ ಮತ್ತು ಬೆಳ್ಳಾರೆ, ಸುಳ್ಯ ಮುಂತಾದ ಭಾಗಗಳಲ್ಲಿ ತಲಾಶ್ ಮಾಡಿ PFI ಶಂಕಿತ ಕಾರ್ಯಕರ್ತರ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಹಲವಾರು ಮಂದಿ ಈಗ ಬಂಧನಕ್ಕೆ ಸಿಕ್ಕಿರುವಂಥದ್ದು. ಬಂಧಿತ 7 ಮಂದಿ ಆರೋಪಿಗಳ ಪೈಕಿ ಕೆಲವರು PFI ಜೊತೆ ಲಿಂಕ್ ಹೊಂದಿದ್ರು ಎಂಬುದ ಮಾಹಿತಿಯನ್ನು ಕೂಡ ಈಗಾಗಲೇ ಎಡಿಜಿಪಿ ಅವರು ಕೊಟ್ಟಿರುವಂಥದ್ದು. ಹಾಗಾಗಿ ಎನ್ಐಎ ಅಧಿಕಾರಿಗಳು ಈ ಸಂಬಂಧವಾಗಿ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ದೇಶದಲ್ಲಿ ಆದಂತಹ ಹಲವು ಕೋಮು ಹತ್ಯೆಗಳಲ್ಲಿ ಒಂದು ಮತೀಯ ಸಂಘಟನೆ ಭಾಗವಹಿಸುವಂತಹ ಎಲ್ಲ ಸಾಧ್ಯತೆಗಳು ಮತ್ತು ಅದರ ದೃಢತೆ ಕೂಡ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಹಾಗಾಗಿ ಪ್ರವೀಣ್ ನೆಟ್ಟರು ಹತ್ಯೆ ವಿಚಾರದಲ್ಲಿ ಕೂಡ ಕೋಮು ಸಂಘಟನೆ ಭಾಗವಹಿಸಿರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬಂಧಿತರನ್ನು ಅಂದ್ರೆ ಈ ಹತ್ಯೆಯಲ್ಲಿ ಭಾಗವಹಿಸಿದಂತಹ ಎಲ್ಲರನ್ನು ಕೂಡ ವಶಪಡಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಎಡಿಜಿಪಿ ಅವರು ಸುಮಾರು 5ನೇ ಬಾರಿ ಮಂಗಳೂರಿನ ಭೇಟಿ ಇದಾಗಿರೋ ಕಾರಣಕ್ಕಾಗಿ ಇವತ್ತು ಮತ್ತು ನಾಳೆ 2 ಮಂಗಳೂರು ಮತ್ತು ಬೆಳ್ಳಾರಿಯಲ್ಲಿ ಸಭೆಯನ್ನ ಮಾಡಿ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಇನ್ನು ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಿಗೆ PFI ಸಂಘಟನೆಯ ಜೊತೆ ಲಿಂಕ್ ಇದೆ. ನೇರವಾಗಿ ಆ ರೀತಿಯಾದಂತಹ ಒಂದು ಲಿಂಕ್ ಇರುವಂತಹ ಶಂಕೆ ಕೂಡ ವ್ಯಕ್ತಪಡಿಸಿದ್ದಾರೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು. ಏನ್ ಹೇಳಿದ್ದಾರೆ ನೋಡೋಣ. ಕಾಲಕ್ಕೆ ಈ ಕೇಸ್ಲಿ ಈಗಲೇ 7 ಜನ ಈಗ ದಸ್ಕಿರಾಗಿದ್ದಾರೆ. ನಿನ್ನೆ ಕೂಡ ಕಬೀರ್ ಹೇಳಿಬಿಟ್ಟು ಒಬ್ಬ ದಸ್ಕಿರಾಗಿದ್ದಾನೆ. ಆದರೆ ಇನ್ನೂ 3 ಜನ ನಮ್ಮ ಮೇನ್ ಯಾರು ಎಸೆಲೆಂಟ್ಸ್ ಇದ್ದಾರೆ ಅವರು ಇನ್ನೂ ಸಿಗಬೇಕಾಗತ್ತೆ. ನೋಡಿ, ನಾವು ಎಲ್ಲರ ಸಲುವಾಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅವರು ಯಾರು PFIನವರು ಇದ್ದಾರೆ ಇಲ್ಲ ಅದರ ಬಗ್ಗೆ ನಾವು ಖಚಿತಪಡಿಸ್ತೀವಿ. ಸುಮ್ಮನೆ ಬಾಯಿ ಮಾತು ಮೇಲೆ ನಾವು ಹೇಳಲ್ಲ. ಮತ್ತು ನಮ್ಮ ರೆಕಾರ್ಡ್ ಮೇಲೆ ಏನಿದೆ ನಾವು ಅದರ ಬಗ್ಗೆ ಸಾಕ್ಷಿ ಸಂಗ್ರಹಣೆ ಮಾಡಿಕೊಂಡು ಮಾತ್ರ ನಾವು ಹೇಳ್ತೀವಿ ಅವ್ರಿಗೆ PFI ಲಿಂಕ್ ಇದೆಯಾ ಅವರಿಲ್ಲ. ಮತ್ತು ಸುಮ್ಮನೆ ನಾವು ಹೇಳಲ್ಲ. ಆದರೆ ಈಗ ಸದ್ಯಕ್ಕೇನಿದೆ ಕೆಲವು ಜನ ಮೇಲೆ ಒಂದು ನಾವು ಹೇಳ್ಬೋದು ಅವ್ರಿಗೆ ಸಸ್ಪೆಕ್ಟೆಡ್ ಲಿಂಕ್ಸ್ ಅವ್ರದ್ದು PFI ಜೊತೆ ಇದೆ. PFI ಯಾವುದು ರಿಜಿಸ್ಟರ್ಡ್ ಸಂಸ್ಥೆ ಇಲ್ಲ, ಯಾವುದು ಒಂದು ನೋಂದಣಿ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಮಾಡಿಸಿದ್ದಾರೆ. RP ಏನು ಇಲ್ಲವೇ ಇಲ್ಲ. ಸೊ ಅವರು ಒಂದು ಬೇರೆ ಟೈಪ್ ಆರ್ಗನೈಸೇಷನ್ ಇದೆ. ಆದರೂ ಕೂಡ ನಾವು ಎವಿಡೆನ್ಸ್